ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಇದೀಗ ಮತ್ತೆ ಹೈಕಮಾಂಡ್ ಎಚ್ಚರಿಕೆ ನಡುವೆಯೇ ಬಿಜೆಪಿ ರೆಬಲ್ ಟೀಮ್ ವಕ್ಫ್ನ 2.0 ಹೋರಾಟಕ್ಕೆ ಸಜ್ಜಾಗಿದೆಯಂತೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 1.5 ತಿಂಗಳಿಂದ ವಕ್ಫ್ ಮಂಡಳಿ ರೈತ ಜಮೀನಿಗೆ ಕನ್ನ ಹಾಕ್ತಿದೆ ಎಂದು ಶಾಸಕ ಯತ್ನಾಳ್ ಬಣ ಹೋರಾಟ ಮಾಡ್ತಿದ್ರು. ಆದ್ರೆ ಬಣ ಬಡಿದಾಟ ತಾರಕಕ್ಕೇರಿದ ನಂತರ ಕೊಂಚ ಬ್ರೇಕ್ ಬಿದ್ದಿತ್ತು. ಅದಾದ ನಂತರ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ, ಸಿಟಿ ರವಿ ಬಂಧನ, ಮುನಿರತ್ನ ಮೊಟ್ಟೆ ಪ್ರಕರಣ ಮಧ್ಯೆ ಬಿಜೆಪಿ ಹೋರಾಟಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಬಿಜೆಪಿ ರೆಬಲ್ ಟೀಮ್ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಮತ್ತೆ ಹೋರಾಟ ನಡೆಸಲು ಅಖಾಡಕ್ಕಿಳಿದಿದೆ. ವಕ್ಫ್ ವಿರುದ್ಧ ಮತ್ತೆ ಅಖಾಡಕ್ಕಿಳಿದ ರೆಬಲ್ ಟೀಮ್ 2.0 ಹೋರಾಟಕ್ಕೆ ಸಜ್ಜಾದ ಸಾಹುಕಾರ್ ಬಣ. ಹೌದು, 2ನೇ ಹಂತದ ವಕ್ಫ್ ಹೋರಾಟ ನಡೆಸಲು ಬಿಜೆಪಿ ರೆಬಲ್ ಟೀಮ್ನಿಂದ ಮಾಸ್ಟರ್ ಪ್ಲಾನ್ ನಡೆದಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಹೊಸ ವರ್ಷದಿಂದ 2ನೇ ಹಂತದ ವಕ್ಫ್ ಹೋರಾಟಕ್ಕೆ ರೂಪುರೇಷೆ ಮಾಡಿಕೊಳ್ತಿದೆ. ಹೋರಾಟ ಹಿನ್ನೆಲೆಯ ಭಾಗವಾಗಿ ಬಿಜೆಪಿ ರೆಬಲ್ ಟೀಮ್ ಬಳ್ಳಾರಿ, ವಿಜಯನಗರ ಜಿಲ್ಲೆಗೆ ಭೇಟಿ ನೀಡಿ ಸಾಲು ಸಾಲು ಸಭೆ ನಡೆಸಿದೆ. 4ನೇ ತಾರೀಕಿನಿಂದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡಿ ಕಾಮನ್ ಆಗಿ ಒಂದು ಜಾಗ ಮತ್ತು ವಿಸಿಟ್ ಮಾಡಿ ಬಹುಶಃ ನನ್ನ ಅಂದಾಜು ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ. ಸಣ್ಣ ಪ್ರಮಾಣದಲ್ಲಿ ರಾಜ್ಯ ಮಟ್ಟದ ಎಲ್ಲ ಎಲ್ಲೆಲ್ಲಿ ಬರೀ ಇಡೀ ಜಿಲ್ಲೆ ಎಲ್ಲ ಇಡೀ ರಾಜ್ಯದಲ್ಲ ಮೂಲೆಯಿಂದ ಬಂದಂಥ ಎಲ್ಲ ತೊಗೊಂಡು ಸೆಕೆಂಡ್ ಹಂತದಲ್ಲಿ JPCಗೆ 6 ಅಥವಾ 7ನೇ ತಾರೀಕು ದಿಲ್ಲಿಯಲ್ಲಿ ಮತ್ತೆ 2ನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು. ಜನವರಿ 4ರಿಂದ ಸರ್ಕಾರದ ವಿರುದ್ಧ ಮತ್ತೆ ವಕ್ಫ್ ಕಹಳೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಭೇಟಿ ನೀಡಿ ಬೆಂಬಲಿಗರ ಸಭೆ ನಡೆಸಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದ ಬಿಜೆಪಿ ತಂಡ ಜನವರಿ 4ರಿಂದ 2ನೇ ಹಂತದ ವಕ್ಫ್ ಹೋರಾಟ ಆರಂಭಿಸಲು ಮುಹೂರ್ತ ಫಿಕ್ಸ್ ಮಾಡಿದೆ. ವಕ್ಫ್ ವಿಚಾರವಾಗಿ 2ನೇ ಹಂತವನ್ನ ನಾವೀಗ ಹೋರಾಟವನ್ನ ಮತ್ತು ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಮತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ ಈ 4ನೇ ತಾರೀಕು ಇಫ್ ಐ ಆಮ್ ರೈಟ್ ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ 2.0 ಹೋರಾಟಕ್ಕೆ ಬಿಜೆಪಿಯ ರೆಬಲ್ ಟೀಮ್ ರೆಡಿಯಾಗಿದ್ದು, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳಿಂದ ಹೋರಾಟ ಪ್ರಾರಂಭ ಮಾಡೋದರ ಹಿನ್ನೆಲೆ ಏನು ಅನ್ನೋದು ನಿಗೂಢವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ವಕ್ಫ್ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಇದೀಗ ಮತ್ತೆ ಹೈಕಮಾಂಡ್ ಎಚ್ಚರಿಕೆ ನಡುವೆಯೇ ಬಿಜೆಪಿ ರೆಬಲ್ ಟೀಮ್ ವಕ್ಫ್ನ 2.0 ಹೋರಾಟಕ್ಕೆ ಸಜ್ಜಾಗಿದೆಯಂತೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 1.5 ತಿಂಗಳಿಂದ ವಕ್ಫ್ ಮಂಡಳಿ ರೈತ ಜಮೀನಿಗೆ ಕನ್ನ ಹಾಕ್ತಿದೆ ಎಂದು ಶಾಸಕ ಯತ್ನಾಳ್ ಬಣ ಹೋರಾಟ ಮಾಡ್ತಿದ್ರು. ಆದ್ರೆ ಬಣ ಬಡಿದಾಟ ತಾರಕಕ್ಕೇರಿದ ನಂತರ ಕೊಂಚ ಬ್ರೇಕ್ ಬಿದ್ದಿತ್ತು. ಅದಾದ ನಂತರ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ, ಸಿಟಿ ರವಿ ಬಂಧನ, ಮುನಿರತ್ನ ಮೊಟ್ಟೆ ಪ್ರಕರಣ ಮಧ್ಯೆ ಬಿಜೆಪಿ ಹೋರಾಟಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಬಿಜೆಪಿ ರೆಬಲ್ ಟೀಮ್ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಮತ್ತೆ ಹೋರಾಟ ನಡೆಸಲು ಅಖಾಡಕ್ಕಿಳಿದಿದೆ. ವಕ್ಫ್ ವಿರುದ್ಧ ಮತ್ತೆ ಅಖಾಡಕ್ಕಿಳಿದ ರೆಬಲ್ ಟೀಮ್ 2.0 ಹೋರಾಟಕ್ಕೆ ಸಜ್ಜಾದ ಸಾಹುಕಾರ್ ಬಣ. ಹೌದು, 2ನೇ ಹಂತದ ವಕ್ಫ್ ಹೋರಾಟ ನಡೆಸಲು ಬಿಜೆಪಿ ರೆಬಲ್ ಟೀಮ್ನಿಂದ ಮಾಸ್ಟರ್ ಪ್ಲಾನ್ ನಡೆದಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಹೊಸ ವರ್ಷದಿಂದ 2ನೇ ಹಂತದ ವಕ್ಫ್ ಹೋರಾಟಕ್ಕೆ ರೂಪುರೇಷೆ ಮಾಡಿಕೊಳ್ತಿದೆ. ಹೋರಾಟ ಹಿನ್ನೆಲೆಯ ಭಾಗವಾಗಿ ಬಿಜೆಪಿ ರೆಬಲ್ ಟೀಮ್ ಬಳ್ಳಾರಿ, ವಿಜಯನಗರ ಜಿಲ್ಲೆಗೆ ಭೇಟಿ ನೀಡಿ ಸಾಲು ಸಾಲು ಸಭೆ ನಡೆಸಿದೆ. 4ನೇ ತಾರೀಕಿನಿಂದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡಿ ಕಾಮನ್ ಆಗಿ ಒಂದು ಜಾಗ ಮತ್ತು ವಿಸಿಟ್ ಮಾಡಿ ಬಹುಶಃ ನನ್ನ ಅಂದಾಜು ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ. ಸಣ್ಣ ಪ್ರಮಾಣದಲ್ಲಿ ರಾಜ್ಯ ಮಟ್ಟದ ಎಲ್ಲ ಎಲ್ಲೆಲ್ಲಿ ಬರೀ ಇಡೀ ಜಿಲ್ಲೆ ಎಲ್ಲ ಇಡೀ ರಾಜ್ಯದಲ್ಲ ಮೂಲೆಯಿಂದ ಬಂದಂಥ ಎಲ್ಲ ತೊಗೊಂಡು ಸೆಕೆಂಡ್ ಹಂತದಲ್ಲಿ JPCಗೆ 6 ಅಥವಾ 7ನೇ ತಾರೀಕು ದಿಲ್ಲಿಯಲ್ಲಿ ಮತ್ತೆ 2ನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು. ಜನವರಿ 4ರಿಂದ ಸರ್ಕಾರದ ವಿರುದ್ಧ ಮತ್ತೆ ವಕ್ಫ್ ಕಹಳೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಭೇಟಿ ನೀಡಿ ಬೆಂಬಲಿಗರ ಸಭೆ ನಡೆಸಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದ ಬಿಜೆಪಿ ತಂಡ ಜನವರಿ 4ರಿಂದ 2ನೇ ಹಂತದ ವಕ್ಫ್ ಹೋರಾಟ ಆರಂಭಿಸಲು ಮುಹೂರ್ತ ಫಿಕ್ಸ್ ಮಾಡಿದೆ. ವಕ್ಫ್ ವಿಚಾರವಾಗಿ 2ನೇ ಹಂತವನ್ನ ನಾವೀಗ ಹೋರಾಟವನ್ನ ಮತ್ತು ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಮತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ ಈ 4ನೇ ತಾರೀಕು ಇಫ್ ಐ ಆಮ್ ರೈಟ್
ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ 2.0 ಹೋರಾಟಕ್ಕೆ ಬಿಜೆಪಿಯ ರೆಬಲ್ ಟೀಮ್ ರೆಡಿಯಾಗಿದ್ದು ವಿಜಯನಗರ, ಬಳ್ಳಾರಿ ಜಿಲ್ಲೆಗಳಿಂದ ಹೋರಾಟ ಪ್ರಾರಂಭ ಮಾಡೋದರ ಹಿನ್ನೆಲೆ ಏನು ಅನ್ನೋದು ನಿಗೂಢವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಇದೀಗ ಮತ್ತೆ ಹೈಕಮಾಂಡ್ ಎಚ್ಚರಿಕೆ ನಡುವೆಯೇ ಬಿಜೆಪಿ ರೆಬಲ್ ಟೀಮ್ ವಕ್ಫ್ನ 2.0 ಹೋರಾಟಕ್ಕೆ ಸಜ್ಜಾಗಿದೆಯಂತೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 1.5 ತಿಂಗಳಿಂದ ವಕ್ಫ್ ಮಂಡಳಿ ರೈತ ಜಮೀನಿಗೆ ಕನ್ನ ಹಾಕ್ತಿದೆ ಎಂದು ಶಾಸಕ ಯತ್ನಾಳ್ ಬಣ ಹೋರಾಟ ಮಾಡ್ತಿದ್ರು. ಆದ್ರೆ ಬಣ ಬಡಿದಾಟ ತಾರಕಕ್ಕೇರಿದ ನಂತರ ಕೊಂಚ ಬ್ರೇಕ್ ಬಿದ್ದಿತ್ತು. ಅದಾದ ನಂತರ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ, ಸಿಟಿ ರವಿ ಬಂಧನ, ಮುನಿರತ್ನ ಮೊಟ್ಟೆ ಪ್ರಕರಣ ಮಧ್ಯೆ ಬಿಜೆಪಿ ಹೋರಾಟಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಬಿಜೆಪಿ ರೆಬಲ್ ಟೀಮ್ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಮತ್ತೆ ಹೋರಾಟ ನಡೆಸಲು ಅಖಾಡಕ್ಕಿಳಿದಿದೆ. ವಕ್ಫ್ ವಿರುದ್ಧ ಮತ್ತೆ ಅಖಾಡಕ್ಕಿಳಿದ ರೆಬಲ್ ಟೀಮ್ 2.0 ಹೋರಾಟಕ್ಕೆ ಸಜ್ಜಾದ ಸಾಹುಕಾರ್ ಬಣ. ಹೌದು, 2ನೇ ಹಂತದ ವಕ್ಫ್ ಹೋರಾಟ ನಡೆಸಲು ಬಿಜೆಪಿ ರೆಬಲ್ ಟೀಮ್ನಿಂದ ಮಾಸ್ಟರ್ ಪ್ಲಾನ್ ನಡೆದಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಹೊಸ ವರ್ಷದಿಂದ 2ನೇ ಹಂತದ ವಕ್ಫ್ ಹೋರಾಟಕ್ಕೆ ರೂಪುರೇಷೆ ಮಾಡಿಕೊಳ್ತಿದೆ. ಹೋರಾಟ ಹಿನ್ನೆಲೆಯ ಭಾಗವಾಗಿ ಬಿಜೆಪಿ ರೆಬಲ್ ಟೀಮ್ ಬಳ್ಳಾರಿ, ವಿಜಯನಗರ ಜಿಲ್ಲೆಗೆ ಭೇಟಿ ನೀಡಿ ಸಾಲು ಸಾಲು ಸಭೆ ನಡೆಸಿದೆ. 4ನೇ ತಾರೀಕಿನಿಂದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡಿ ಕಾಮನ್ ಆಗಿ ಒಂದು ಜಾಗ ಮತ್ತು ವಿಸಿಟ್ ಮಾಡಿ ಬಹುಶಃ ನನ್ನ ಅಂದಾಜು ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಸಣ್ಣ ಪ್ರಮಾಣದಲ್ಲಿ. ರಾಜ್ಯ ಮಟ್ಟದ ಎಲ್ಲ ಎಲ್ಲೆಲ್ಲಿ ಬರೀ ಇಡೀ ಜಿಲ್ಲೆ ಎಲ್ಲ ಇಡೀ ರಾಜ್ಯದಲ್ಲ ಮೂಲೆಯಿಂದ ಬಂದಂಥ ಎಲ್ಲ ತೊಗೊಂಡು ಸೆಕೆಂಡ್ ಹಂತದಲ್ಲಿ JPCಗೆ 6 ಅಥವಾ 7ನೇ ತಾರೀಕು ದಿಲ್ಲಿಯಲ್ಲಿ ಮತ್ತೆ 2ನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು. ಜನವರಿ 4ರಿಂದ ಸರ್ಕಾರದ ವಿರುದ್ಧ ಮತ್ತೆ ವಕ್ಫ್ ಕಹಳೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಭೇಟಿ ನೀಡಿ ಬೆಂಬಲಿಗರ ಸಭೆ ನಡೆಸಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದ ಬಿಜೆಪಿ ತಂಡ ಜನವರಿ 4ರಿಂದ 2ನೇ ಹಂತದ ವಕ್ಫ್ ಹೋರಾಟ ಆರಂಭಿಸಲು ಮುಹೂರ್ತ ಫಿಕ್ಸ್ ಮಾಡಿದೆ. ವಕ್ಫ್ ವಿಚಾರವಾಗಿ 2ನೇ ಹಂತದನ್ನ ನಾವೀಗ ಹೋರಾಟವನ್ನ ಮತ್ತು ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಮತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ 4ನೇ ತಾರೀಕು, ಇಫ್ ಐ ಆಮ್ ರೈಟ್, ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ 2.0 ಹೋರಾಟಕ್ಕೆ ಬಿಜೆಪಿಯ ರೆಬಲ್ ಟೀಮ್ ರೆಡಿಯಾಗಿದ್ದು ವಿಜಯನಗರ, ಬಳ್ಳಾರಿ ಜಿಲ್ಲೆಗಳಿಂದ ಹೋರಾಟ ಪ್ರಾರಂಭ ಮಾಡೋದರ ಹಿನ್ನೆಲೆ ಏನು ಅನ್ನೋದು ನಿಗೂಢವಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಇದೀಗ ಮತ್ತೆ ಹೈಕಮಾಂಡ್ ಎಚ್ಚರಿಕೆ ನಡುವೆಯೇ ಬಿಜೆಪಿ ರೆಬಲ್ ಟೀಮ್ ವಕ್ಫ್ನ 2.0 ಹೋರಾಟಕ್ಕೆ ಸಜ್ಜಾಗಿದೆಯಂತೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಳೆದ 1.5 ತಿಂಗಳಿಂದ ವಕ್ಫ್ ಮಂಡಳಿ ರೈತ ಜಮೀನಿಗೆ ಕನ್ನ ಹಾಕ್ತಿದೆ ಎಂದು ಶಾಸಕ ಯತ್ನಾಳ್ ಬಣ ಹೋರಾಟ ಮಾಡ್ತಿದ್ರು. ಆದ್ರೆ ಬಣ ಬಡಿದಾಟ ತಾರಕಕ್ಕೇರಿದ ನಂತರ ಕೊಂಚ ಬ್ರೇಕ್ ಬಿದ್ದಿತ್ತು. ಅದಾದ ನಂತರ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ, ಸಿಟಿ ರವಿ ಬಂಧನ, ಮುನಿರತ್ನ ಮೊಟ್ಟೆ ಪ್ರಕರಣ ಮಧ್ಯೆ ಬಿಜೆಪಿ ಹೋರಾಟಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಬಿಜೆಪಿ ರೆಬಲ್ ಟೀಮ್ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಮತ್ತೆ ಹೋರಾಟ ನಡೆಸಲು ಅಖಾಡಕ್ಕಿಳಿದಿದೆ. ವಕ್ಫ್ ವಿರುದ್ಧ ಮತ್ತೆ ಅಖಾಡಕ್ಕಿಳಿದ ರೆಬಲ್ ಟೀಮ್ 2.0 ಹೋರಾಟಕ್ಕೆ ಸಜ್ಜಾದ ಸಾಹುಕಾರ್ ಬಣ. ಹೌದು, 2ನೇ ಹಂತದ ವಕ್ಫ್ ಹೋರಾಟ ನಡೆಸಲು ಬಿಜೆಪಿ ರೆಬಲ್ ಟೀಮ್ನಿಂದ ಮಾಸ್ಟರ್ ಪ್ಲಾನ್ ನಡೆದಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಹೊಸ ವರ್ಷದಿಂದ 2ನೇ ಹಂತದ ವಕ್ಫ್ ಹೋರಾಟಕ್ಕೆ ರೂಪುರೇಷೆ ಮಾಡಿಕೊಳ್ತಿದೆ. ಹೋರಾಟ ಹಿನ್ನೆಲೆಯ ಭಾಗವಾಗಿ ಬಿಜೆಪಿ ರೆಬಲ್ ಟೀಮ್ ಬಳ್ಳಾರಿ, ವಿಜಯನಗರ ಜಿಲ್ಲೆಗೆ ಭೇಟಿ ನೀಡಿ ಸಾಲು ಸಾಲು ಸಭೆ ನಡೆಸಿದೆ. 4ನೇ ತಾರೀಕಿನಿಂದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡಿ ಕಾಮನ್ ಆಗಿ ಒಂದು ಜಾಗ ಮತ್ತು ವಿಸಿಟ್ ಮಾಡಿ ಬಹುಶಃ ನನ್ನ ಅಂದಾಜು ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಸಣ್ಣ ಪ್ರಮಾಣದಲ್ಲಿ. ರಾಜ್ಯ ಮಟ್ಟದ ಎಲ್ಲ ಎಲ್ಲೆಲ್ಲಿ ಬರೀ ಇಡೀ ಜಿಲ್ಲೆ ಎಲ್ಲ ಇಡೀ ರಾಜ್ಯದಲ್ಲ ಮೂಲೆಯಿಂದ ಬಂದಂಥ ಎಲ್ಲ ತೊಗೊಂಡು ಸೆಕೆಂಡ್ ಹಂತದಲ್ಲಿ JPCಗೆ 6 ಅಥವಾ 7ನೇ ತಾರೀಕು ದಿಲ್ಲಿಯಲ್ಲಿ ಮತ್ತೆ 2ನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು. ಜನವರಿ 4ರಿಂದ ಸರ್ಕಾರದ ವಿರುದ್ಧ ಮತ್ತೆ ವಕ್ಫ್ ಕಹಳೆ.
ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಭೇಟಿ ನೀಡಿ ಬೆಂಬಲಿಗರ ಸಭೆ ನಡೆಸಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ನೇತೃತ್ವದ ಬಿಜೆಪಿ ತಂಡ ಜನವರಿ 4ರಿಂದ 2ನೇ ಹಂತದ ವಕ್ಫ್ ಹೋರಾಟ ಆರಂಭಿಸಲು ಮುಹೂರ್ತ ಫಿಕ್ಸ್ ಮಾಡಿದೆ. ವಕ್ಫ್ ವಿಚಾರವಾಗಿ 2ನೇ ಹಂತದನ್ನ ನಾವೀಗ ಹೋರಾಟವನ್ನ ಮತ್ತು ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಮತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ ಈ 4ನೇ ತಾರೀಕು ಇಫ್ ಐ ಆಮ್ ರೈಟ್. ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ 2.0 ಹೋರಾಟಕ್ಕೆ ಬಿಜೆಪಿಯ ರೆಬಲ್ ಟೀಮ್ ರೆಡಿಯಾಗಿದ್ದು, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳಿಂದ ಹೋರಾಟ ಪ್ರಾರಂಭ ಮಾಡೋದರ ಹಿನ್ನೆಲೆ ಏನು ಅನ್ನೋದು ನಿಗೂಢವಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.